ಇಸ್ಲಾಮಿಕ್ ವೆಲ್ಫೇರ್ ಟ್ರಸ್ಟ್ ರಿಜಿಸ್ಟರ್ಡ್ ನೂರ್ ಜುಮಾ ಮಸೀದಿ ಕುಂಜಾಲು ಹಾಗೂ ಹಿದಾಯತುಲ್ ಯಂಗ್ ಮನ್ಸ್ ಅಸೋಸಿಯೇಷನ್ ಇವರ ಸಹಯೋಗದೊಂದಿಗೆ ಹಿದಾಯತುಲ್ ಇಸ್ಲಾಂ ಅರಬಿ ಮದ್ರಸಾ ಇದರ ನೂತನ ಕಟ್ಟಡ ಉದ್ಘಾಟನೆ ಹಾಗೂ ಸೌಹಾರ್ದ ಸಂಗಮ ಕುಂಜಾಲು ಮಸೀದಿ ವಠಾರದಲ್ಲಿ ನಡೆದಿದೆ. ನೂರ್ ಜುಮಾ ಮಸೀದಿ ಕುಂಜಾಲು ಇದರ ಅಧ್ಯಕ್ಷರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಮೊಹಮ್ಮದ್ ಶಬೀರ್ ಮಾತನಾಡಿ, ಕುಂಜಾಲುವಿನಲ್ಲಿ ನಾವೆಲ್ಲರೂ ಸೌಹಾರ್ದಯುತವಾಗಿ ಬಾಳ್ತಾ ಇದ್ದೇವೆ. ನಮ್ಮ ಹಿರಿಯರು ಕೂಡ ಅದೇ ರೀತಿ ಬಾಳಿ ಬಂದಿದ್ದಾರೆ. ಮುಂದಿನ ಪೀಳಿಗೆಯು ಸೌಹಾರ್ದತೆಯಿಂದ ಬಾಳಬೇಕು. ಊರಿನ ಪರವೂರಿನ ಸಹಕಾರದಿಂದ ಹೊಸ ಮದ್ರಸಾ ಕಟ್ಟಡವನ್ನ ಯಶಸ್ವಿಯಾಗಿ ನಿರ್ಮಾಣ ಮಾಡಲು ಸಾಧ್ಯವಾಯಿತು ಎಂದು ಹೇಳಿದ್ದಾರೆ. ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ಮೊಹಮ್ಮದ್ ಸ್ವಾದಿಕ್ ಮೊಯ್ನಿ ಗಡಿಯಾರ ಮಾತನಾಡಿ, ನಾವೆಲ್ಲರೂ ಭಾರತೀಯರು ಎಂಬ ವಿಶಾಲವಾದ ಆಶಯ ಜಾತಿ ಧರ್ಮದ ಬೇಲಿಯನ್ನ ಭೇದಿಸಿ ನಮ್ಮೆಲ್ಲರನ್ನ ಒಟ್ಟುಗೂಡಿಸ್ತಾ ಇದೆ. ಪ್ರತಿಯೊಂದು ಧರ್ಮಕ್ಕೂ ಅದರದೇ ಆದ ಆಚಾರ ವಿಚಾರಗಳಿವೆ. ಇವೆಲ್ಲದರ ಜೊತೆಗೆ ಎಲ್ಲಾ ಧರ್ಮಗಳ ಅತ್ಯಂತ ಪ್ರಮುಖ ಆಶಯ ಮನುಷ್ಯತ್ವ ಎನ್ನುವಂಥದ್ದು. ಮನುಷ್ಯತ್ವವಿಲ್ಲದೆ ಇಲ್ಲಿ ಯಾವುದೇ ಧರ್ಮವನ್ನ ಪ್ರದರ್ಶಿಸುವಂತಿಲ್ಲ ಎಂದರು. ಆರೂರು ತಿಮ್ಮಪ್ಪ ಶೆಟ್ಟಿ ಮಾತನಾಡಿ, 25 ವರ್ಷದಿಂದ 70ರವರೆಗೆ ಕುಂಜಾಲನ್ನ ಬಾರಿ ಹತ್ತಿರದಿಂದ ಕಂಡವರು. ಸೌಹಾರ್ದ ಸಂಗಮ ಅನ್ನುವಂತಹ ಶಬ್ದ 30ರಿಂದ 40 ವರ್ಷಗಳಿಂದ ಮಾಡಿಕೊಂಡು ಬಂದದ್ದು. ಅದನ್ನ ನೆನಪಿಸುವಂಥದ್ದು ನಮ್ಮ ಕರ್ತವ್ಯವಾಗಿದೆ. ಬೇರೆ ಜಾಗಗಳಲ್ಲಿ ಸಂಘರ್ಷಗಳನ್ನ ಕಂಡ್ರೆ ಕುಂಜಾಲುವಿನಲ್ಲಿ ಅಂತಹ ಕೋಮು ವೈಷಮ್ಯದ ಯಾವುದೇ ಘರ್ಷಣೆಯನ್ನ ಕಂಡಿದ್ದಿಲ್ಲ ಎಂದರು. ಈ ವೇಳೆ ನೂರ್ ಜುಮಾ ಮಸೀದಿ ಕುಂಜಾಲು ಇದರ ಗೌರವಾಧ್ಯಕ್ಷರು ಡಾಕ್ಟರ್ ಬಿಕೆ ಯೂಸುಫ್ ಹಾಗೂ ನೂರ್ ಜುಮಾ ಮಸೀದಿ ಕುಂಜಾಲುವಿನ ಮಾಜಿ ಅಧ್ಯಕ್ಷರಾದ ಬಿ ಅಮೀರ್ ಸಾಹೇಬ್ ಕೊಳಂಬೆ ಅವರನ್ನ ಗೌರವಿಸಿ ಸನ್ಮಾನಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಕೆ ಜಯಪ್ರಕಾಶ್ ಹೆಗ್ಡೆ, ಕೆ ರಘುಪತಿ ಭಟ್, ಸಾಧಕಿ ಖಾಸೀಮಾ, ಮೌಲಾನಾ ಇಮ್ರಾನುಲ್ಲಾ ಖಾನ್ ಮನ್ಸೂರಿ, ಮೊಹಮ್ಮದ್ ಶಫೀಕ್ ನಿಜಾಮಿ, ಅಬ್ದುಲ್ ರಜಾಕ್ ಮದದಿಯಲ್ ಫುರ್ಖಾನಿ, ಮೌಲಾನಾ ಇಬ್ರಾಹಿಂ ಹೊನ್ನಾಳ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇಂದು ನಮ್ಮ ಕುಂಜಾಲಿನ ನೂರ್ ಜುಮಾ ಮಸೀದಿಯ ವಠಾರದಲ್ಲಿ ನೆರವೇರಿಸಲ್ಪಟ್ಟ ಸೌಹಾರ್ದ ಸಂಗಮ ಮತ್ತು ನಮ್ಮ ಹಿದಾಯತುಲ್ ಅರಬಿಕ್ ಮದ್ರಸಾದ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಇನ್ಶಾ ಅಲ್ಲಾ ಉದ್ಘಾಟನಾ ಕಾರ್ಯಕ್ರಮ ಚಂದದಲ್ಲಿ ಪೂರ್ತಿಯಾಗಿದೆ. ಅದೇ ರೀತಿಯಲ್ಲಿ ಸೌಹಾರ್ದ ಸಂಗಮ ಕೂಡ ಚಂದ ರೀತಿಯಲ್ಲಿ ಪೂರೈಸಿದ್ದೇವೆ. ನಮ್ಮ ಕುಂಜಾಲಿನಲ್ಲಿ ನಾವೆಲ್ಲರೂ ಸೌಹಾರ್ದತೆಯಿಂದ ಬಾಳುತ್ತಿದ್ದೇವೆ. ಅದೇಕೆಂದರೆ ನಮ್ಮ ಹಿರಿಯವರು ಕೂಡ ಆದ್ಯತೆಯಲ್ಲಿ ಬಾಳಿ ಬಂದಿದ್ದಾರೆ. ಇನ್ನು ನಾವು ಕೂಡ ಮುಂದೆ ನಮ್ಮ ಪೀಳಿಗೆ ನಂತರವೂ ಇದೇ ರೀತಿಯಾಗಿ ನಾವು ಬಾಳಬೇಕಾಗಿ ನಮ್ಮ ಕಿರಿಯ ಮಕ್ಕಳನ್ನು ಕೇಳಿಕೊಳ್ತಿದ್ದೇನೆ. ಸಾಕಷ್ಟು ಸಂತೋಷದ ವಿಚಾರ. ಇವತ್ತು ಕುಂಜಾಲ್ನ ಮಸೀದಿಯಲ್ಲಿ ಒಂದು ನೂತನ ಕಟ್ಟಡ ಉದ್ಘಾಟನೆಗೊಂಡು ನಮ್ಮ ಸಮುದಾಯಕ್ಕೆ, ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಮಕ್ಕಳಿಗೆ ಒಂದು ಧಾರ್ಮಿಕವಾದ ಪಾಠ ಕಲಿಯುವಂಥ ಒಂದು ನೂತನ ಕಟ್ಟಡ ಉದ್ಘಾಟನೆ ಆಗಿದೆ. ಒಂದು ಗಾದೆ ಉಂಟು, ಕಾಲ ಚೇಂಜ್ ಆದಾಗ ನಾವು ಚೇಂಜ್ ಆಗಬೇಕು ಅಂತ. 30 ವರ್ಷದ ಹಿಂದೆ ಈಗಾಗಲೇ ನನ್ನ ಮಿತ್ರರು ಶಬೀರ್ ಹೇಳಿದಾಗೆ ಈ ಮಸೀದಿ ಒಂದು ಸಣ್ಣ ಮಟ್ಟಿನಲ್ಲಿ ಕಟ್ಟಿ ಆಸುಪಾಸಿಲ್ಲಿದ್ದ ಎಲ್ಲ ಮುಸ್ಲಿಂ ಸಮುದಾಯದವರಿಗೆ ಧಾರ್ಮಿಕ ನೀತಿಯನ್ನು ಹೇಳಿಕೊಡುವಂಥ ಒಂದು ಕೆಲಸ ಆಗ್ತಾಯಿತ್ತು. ಆದರೆ ಕ್ರಮೇಣವಾಗಿ ಜನಸಂಖ್ಯೆ ಜಾಸ್ತಿಯಾಗಿ ನಮ್ಮ ದೇಶ ಕೂಡ ಆರ್ಥಿಕವಾಗಿ ಸ್ವಲ್ಪ ಬೆಳವಣಿಗೆ ಕಾಣ್ತಾ ಇರೋದ್ರಿಂದ ಮಸೀದಿಯನ್ನು ಒಂದು ನೂತನ ಕಟ್ಟಡವನ್ನಾಗಿ ಮಾಡಿ ಈಗ ಧಾರ್ಮಿಕ ಕ್ಷೇತ್ರದಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡುವಾಗ ಒಂದು ಹೊಸ ಕಟ್ಟಡವನ್ನು ನಿರ್ಮಾಣಿಸಿಕೊಂಡು ಸುಸಜ್ಜಿತವಾದ ವಾತಾವರಣದಲ್ಲಿ ಪ್ರಾಯಶಃ ಮಕ್ಕಳು ಬೆಳಿಬೇಕು ಅಂತ ಈ ಮಸೀದಿಗೆ ಸಂಬಂಧಪಟ್ಟ ಎಲ್ಲ ಉದ್ಯಮಿಗಳು ಹಾಗೂ ಧಾರ್ಮಿಕ ಮುಖಂಡರು ಹಾಗೂ ಈ ಊರಿನ ಜನರ ಸಹಾಯದಿಂದ ಇವತ್ತು ಒಂದು ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಿ ಲೋಕಾರ್ಪಣೆಗೊಂಡಿದೆ. ಸ್ಪಷ್ಟವಾದಂತಹ ಚಿತ್ರಣವನ್ನು ನಮಗೆ ಈ ಒಂದು ವೇದಿಕೆಯಲ್ಲಿ ಕಾಣಲು ಸಾಧ್ಯವಿದೆ. ಜಗತ್ತಿನಲ್ಲಿ ಹಲವಾರು ರಾಷ್ಟ್ರಗಳಿವೆ. ಆ ರಾಷ್ಟ್ರಗಳಿಗೆಲ್ಲ ಇಲ್ಲದಂತಹ ಒಂದು ವೈಶಿಷ್ಟ್ಯ ನಮ್ಮ ಭಾರತಕ್ಕೆ ಮಾತ್ರ ಇರುವಂತಹ ಒಂದು ವೈಶಿಷ್ಟ್ಯ ಯುನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆ ಎಂಬಂತಹ ಮಹತ್ತರವಾದಂತಹ ಒಂದು ಆಶಯ ಈ ಒಂದು ಸುಂದರವಾದಂತಹ ವೇದಿಕೆಯಲ್ಲಿ ನಾವು ಕಾಣುತ್ತಾ ಇದ್ದೇವೆ. ಹಲವು ಧರ್ಮಗಳ, ಹಲವು ಪಂಗಡಗಳ, ಹಲವು ವಿಭಾಗಗಳ ಜನರೆಲ್ಲರೂ ಮುಕ್ತವಾದ ಮನಸ್ಸಿನಿಂದ ಒಂದೇ ವೇದಿಕೆಯಲ್ಲಿ ಕುಳಿತುಕೊಳ್ಳುವಾಗ
ನನಗೆ ನೆನಪಿಗೆ ಬರುವುದು ಕುವೆಂಪುರವರ ಕವನವಾಗಿದೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರ ಉದ್ಯಾನ. ಈ ಭಾರತವೆಂಬುದು ಎಲ್ಲ ಜನ ವಿಭಾಗಗಳ, ಎಲ್ಲ ಪಂಗಡಗಳ, ಎಲ್ಲ ಮತಧರ್ಮಗಳ ಒಗ್ಗೂಡುವಿಕೆಯಿಂದಾಗಿದೆ. ಈ ಒಂದು ಸುಂದರವಾದಂತಹ ಭಾರತ ಇಲ್ಲಿ ನಿರ್ಮಾಣವಾಗಿದೆ.